ಅಧಿಕಾರಿಗಳೇ ಸೆಕೆಂಡ್ ಮಾರಿಸ್ತಾವ್ರಿಲ್ಲಿ. ಅಧಿಕಾರಿಗಳು ಸೇರ್ಕೊಂಡೆ ಈ ಮಟ್ಟಕ್ಕೆ ಐತೆ. ನೀವು ಸರ್ ನಾವು ನೋಡಿ ಸರ್, ನಿರೀಕ್ಷೆನ ಮಾಡಿದರೆ ಸಂತೋಷ, ಸ್ವಾಗತ ಮಾಡ್ತೀವಿ. ಮಾಡದೆ ಹೋದರೆ ಕಾಲ ಬಂದಾಗ ಮಾಡಿಸೋವಂಥ ಶಕ್ತಿ ಬಂದರೆ ಮಾಡಿಸ್ಕೊತೀವಿ. ಜನತೆ ಈ ಜಿಲ್ಲೆದು ಮಾಡಿಕೊಡಿ ಅಂತ ಕೇಳ್ತೀವಿ, ಮಾಡಿಕೊಟ್ರೆ ಸಂತೋಷ. ಮಾಡದೆ ಹೋದರೆ ಯಾವತ್ತಾರು ಜನತೆ ಆಶೀರ್ವಾದ ಇದ್ದರೆ ಹೋರಾಟ ಮಾಡಿ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರದ್ದು ಕೈ ಕಟ್ಟಿ ಮಾಡ್ತೀವಿ. ನಾವು ಇಷ್ಟೇ ಹೇಳೋದು, ಆ ಯೂನಿವರ್ಸಿಟಿಗಳನ್ನ ಬಾಗಿಲು ಮುಚ್ಚಬೇಡಿ, ಅದನ್ನು ಬೇರೆ ರದ್ದು ಮಾಡಿ ಇದು ಮಾಡೋದು ಬೇಡ. ಇರೋದು ಇದ್ದಂಗೆ ಅದಕ್ಕೇನು ಸ್ಟ್ರೆಂಥನ್ ಮಾಡಬೇಕೋ ಮಾಡಿ, ಅದಕ್ಕೆ ಸ್ಟ್ರೆಂಥನ್ ಏನು ಬೇಕೋ ಮಾಡಿ ಸರ್. ಆಯಿತು, ಇದು ಹಾರ್ಟಿಕಲ್ಚರ್ ಕಾಲೇಜು ಯಾಕೆ ಕುಮಾರಸ್ವಾಮಿ ಅವ್ರು ಮಾಡಿ ರದ್ದು ಮಾಡಿ? 400 ಎಕರೆ ಜಮೀನು ಐತಿ, ಏನಾಗಿರೋದು? ಯಾತಕ್ಕೋಸ್ಕರ ಇವತ್ತುವೆ ಇದು ಆಸ್ಪತ್ರೆ ನಾನು 300 ಕೋಟಿ ಈಗ ತಂದು 10 ವರ್ಷದಲ್ಲಿ ಈ ಹಾಸ್ಪಿಟ್ಲಿಗೆ ಹೋದರೆ ಒಬ್ಬ ನಗರಸಭೆ ಸದಸ್ಯಗೆ 1.5 ಗಂಟೆ ಕಾಯಿಸಿ ಸ್ಕ್ಯಾನಿಂಗ್ ಮಾಡೋಕ್ಕಾಗದಲ್ಲೇ ಪ್ರೈವೇಟ್ ಸೂಪರ್ ಸ್ಪೆಷಾಲಿಟೀಸ್ ಅಂತ ಐತೆ. ಸೂಪರ್ ಲೂಟಿ ಮಾಡೋದ್ರಲ್ಲಿ ನಂಬರ್ ಯಾವುದು ಯಾವ ಗೊತ್ತಿಲ್ಲಪ್ಪ ನನಗೇನು. ನಾವು ಕಟ್ಟೋದು ಅವ್ರು ಓಪನ್ ಮಾಡಿ ಕೇಳೋದಾಯ್ತದೆ, ಏನು ಮಾಡೋಣ? ನಾವೇನು ಕಟ್ತೀವಿ ಅದು ಓಪನ್. ಶ್ರೀರಾಮ್ ದೇವ್ರ ಡ್ಯಾಮ್ ಕಟ್ತೇವೆ ಮಾಡಿದ್ರು, ಯಾವಾರು ಆಯ್ತಾ? ನಾನು ಹೇಳೋದು ಇಷ್ಟೇ, ನಿಮ್ಮ ಕೈಲಿ ಮಾಡೋಕ್ಕಾದ್ರೆ ಮಾಡಿ, ಮಾಡೋಕ್ಕಾಗದು ಹೋದರೆ ದಯಮಾಡಿ ಯಾವಕ್ಕೂ ತೊಂದರೆ ಕೊಡೋಕ್ಕೂ ಹೋಗಬೇಡ ಅಂತ ನಾನು ಹೇಳೋದು. ನಾನೇನು ಮಂಡ್ಯದಲ್ಲಿ ಕಾಲೇಜ್ ಮಾಡಿಬಿಡಿ ಅಂತ ಹೇಳ್ತಾ ಇಲ್ಲ. ಅಗ್ರಿಕಲ್ಚರ್ ಕಾಲೇಜು ಮಾಡಿ, ಹಾರ್ಟಿಕಲ್ಚರ್ ಕಾಲೇಜು ಮಾಡಿ, ಮಂಡ್ಯಕ್ಕೆ ಏನೇನು ಬೇಕು ಎಲ್ಲ ಮಾಡಿಕೊಟ್ರೆ ಸಂತೋಷ. ನಾನು ಕುಮಾರಣ್ಣವ್ರಿಗೂ ಹೇಳ್ತೀನಿ, ಇವ್ರಿಗೂ ಹೇಳ್ತೀನಿ, ಒಟ್ಟು ಕೂಡಿ ಕೂತ್ಕೊಂಡು ಮಂಡ್ಯ ಜಿಲ್ಲೆ ಜನ ಇವತ್ತುವರೆಗೆ ರಾಜಕೀಯ ಶಕ್ತಿ ಕೊಟ್ಟಂಥ ಜನ, ಇವ್ರ ಕೈಲಿ ಋಣ ತೀರ್ಸಕ್ಕಾರ ಮಾಡಲಿ, ಇಲ್ದವ್ರು ಬಿಡಿ, ನಾವೇನು ಹಿಡ್ಕೊಂಡಿದ್ದೀವ? ನಾನೇನು ಮಂಡ್ಯ ಜಿಲ್ಲೆ ಬಗ್ಗೆ ನಾನು ವಿರೋಧ ಮಾಡ್ತಾಯಿಲ್ಲ, ನಾನು ಕೇಳ್ತಾ ಇರೋದು ಇಷ್ಟೇ, ಆ ಕಾಲೇಜ್ ಮಾಡ್ಕೊಳ್ಳಿ, ಇದನ್ನು ಇಲ್ಲಿ ಮುಂದುವರಿಸಿ ಅಂತ ನಾನು ಅಷ್ಟೇ. ಏನು ಸರ್? ಎಲ್ಲ ಇನ್ನೇನು ದ್ವೇಷ ಆದಮೇಲೆ ಇನ್ನೇನು ಸರ್? ಯಾವುದ? ನಾನಿಲ್ಲಪ್ಪ, ನಾನು ಯಾವತ್ತೂ ಯೂನಿವರ್ಸಿಟಿ ಮಾಡೋಕ್ಕೆ ಅಂತ ನಾನು ಪ್ರಯತ್ನ ಪಟ್ಟಿಲ್ಲ. ನಾನು ಯಾವತ್ತೂ ಮಾಡೋದೇ ಇದ್ದರೆ 10 ನಿಮಿಷಕ್ಕೆ ಒಡ್ಸಾಕಿವೆ, ಯಾವನ್ನೇನು ಕೇಳೋದಿಲ್ಲ ನನ್ನ ಹತ್ರ. ನಾನು ಆ ಪಾಪದ ಕೆಲಸ ನನಗೆ ಮಂಡ್ಯದಲ್ಲಿ ಮಾಡಿದ್ದು ಸೂಕ್ತ. ಮಾಡಲಿ, ಸ್ಟ್ರೆಂಥರ್ ಮಾಡಿ, ಯೂನಿವರ್ಸಿಟಿ ಮಾಡಿ, ಕಾಲೇಜ್ ಐತೆ, ಮಂಡ್ಯ ವಿಸಿ ಫಾರಮ್ ಐತೆ ಮಾಡಿ, ನನಗದು ವಿರುದ್ಧನೇ ಇಲ್ಲ. ಮಂಡ್ಯಕ್ಕೆ ನಾನೇನು ಮಾಡಿದ್ದೀನಿ ಅನ್ನೋದನ್ನ ಬೇಕಾದ್ರೆ ಬರಲಿ ಚರ್ಚೆಗೆ, ಬೇಕಾದ್ರೆ ಚರ್ಚೆ ಮಾಡೋಣ. ನಾನು ನನ್ನ ಇಲಾಖೆಯೊಳಗೆ ನಾನು ಅವ್ರ ಬಗ್ಗೆ ಗೌರವ ಐತೆ, ಚಲುವರಾಯ ಸ್ವಾಮಿಯವ್ರ ಬಗ್ಗೆ ಹೇಳ್ತೇವೆ, ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದು.